ಜನಗಳದ್ದು ನೇರ ನೇರ ಸರ್, ಪ್ರತಿಭೆ ಇದೆ ಅಂದರೆ ಬೆಳೆಸ್ತಾರೆ, ಇಲ್ಲ ಹೌದು. ನೋಡ್ತಿರ್ತಾರೆ ನಿನ್ನ ದೇವರು, ಮಾಧ್ಯಮ ಮತ್ತು ಅಭಿಮಾನಿಗಳು 3 ಜನ ಕ್ಷಮಿಸಲ್ಲ. ಕರೆಕ್ಟ್ ಮಾತಲ್ವಾ ಅದು? 3 ಜನ ಕ್ಷಮಿಸಲ್ಲ. ಅದಕ್ಕೆ ಎಲ್ಲವೂ ಪ್ರಾಮಾಣಿಕವಾಗಿರ್ಬೇಕಂತೆ. ಪ್ರಾಮಾಣಿಕತೆ ಎಲ್ಲಿದೆಯೋ, ಎಲ್ಲಿ ಬೆಳಕಿದೆಯೋ ಅಲ್ಲಿಗೆ ಜನ ತಿರುಗಿ ನೋಡ್ತಾರೆ ಅಲ್ವಾ? ಆ ಬೆಳಕಾಗಿ ಉಳ್ಕೋ ಅಂತ ಅಷ್ಟೇ. ತಾಲೀಮು ಖುಷಿ ಪಡೋದು ಸರ್. ಅಂದರೆ ಅನುಪಮ್ ಖೇರ್ ಅವರ ಸ್ಕೂಲಲ್ಲಾಗಲಿ ಇನ್ನೊಂದ್ಸಲ ಕಲ್ತು ಬರೋದಿಲ್ಲ, ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಸಿನಿಮಾ ನಾನು ಬರ್ತಾ ಇದ್ದೀನಿ ಸುಮ್ಮನೆ ಬರ್ಬಾರ್ದು, ನಾನು ಕಲ್ತು ಬರಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇದೆಯಲ್ಲ, ಅದ್ರ ಬಗ್ಗೆ ಹೇಳು. ಅದು ಅಪ್ಪ ನಾನು ಸಿನಿಮಾಗೆ ಬರಬೇಕು ಅಂತ ಅವ್ರಿಗೆ ಹೇಳಿದಾಗ ಅವ್ರು ನನಗೆ ಒಂದೇ ಮಾತು ಹೇಳಿದ್ದು, ನೀನು ಪೂರ್ವ ತಯಾರಿ ಇಲ್ಲದೆ ಕಲಿದೆ ಬರಲೇಬೇಡ, ನಾನು ಬಿಡೋದು ಇಲ್ಲ ಬರೋಕ್ಕೆ, ಏನಾದರೂ ಕಲ್ತ್ಕೊಂಡು ಬಂದರೆ ಬಾ, ಆವಾಗ ಮಾತ್ರ ನಿನಗೆ ಅವಕಾಶ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆ ಪೂರ್ವ ತಯಾರಿಗಳು ಮಾಡಲೇಬೇಕಾಗಿತ್ತು, ಹೋಗಲೇಬೇಕು. ಅಂದರೆ ನಾನು ಹೋಗಬೇಕು ಅಂತ ಇತ್ತು, ಯಾಕಂದರೆ ಅದು ನನ್ನಲ್ಲಿರೋ ಒಂದು ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಕಲ್ತು ಬಂದಿರೋದ್ರಿಂದ, ನನಗೊಂದು ಧೈರ್ಯ ಇದೆ. ಸೊ ಹಂಗಾಗಿ ಅದು ಅಪ್ಪ ನನಗೆ ತುಂಬ ಅಂದರೆ ಕಲ್ತು ಬಿಟ್ಟೆ ಬರಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಸಿನಿಮಾದಲ್ಲಿ ಒಂದು ಹಂತದಲ್ಲಿ ಅಪ್ಪನಿಗೆ ಆಪೋಸಿಟ್ ಆಗಿ ನಿಲ್ತಿರಂತೆ, ಆ ಕಣ್ಣಲ್ಲಿ ಕಣ್ಣಿಟ್ಟು ಪಾತ್ರ ಮಾಡೋದು ಇದೆಯಲ್ಲ, ಚಾಲೆಂಜಿಂಗ್, ಸಂತೋಷ, ಖುಷಿ ಎಲ್ಲ ಇದೆ. ಮನೇಲಿ ಹೇಗಿರ್ತಾರೆ ತಂದೆಯವರು? ಅಯ್ಯೋ ಅವರು ತುಂಬ ಜಾಲಿಯಾಗಿರ್ತಾರೆ. ಅಂದರೆ ಕೆಲವ್ರ ಮನೇಲಿ ಇರುತ್ತಲ್ಲ, ಅಂದರೆ ಅಪ್ಪ ಬಂದಿದ ತಕ್ಷಣ ಹೆದರ್ಕೊಳ್ಳೋದು, ಹಾಗೆಲ್ಲ ಅಪ್ಪ ಬಂದರೆ ಖುಷಿಯಾಗಿ ಓಡೋಗೋದು, ನಾವು 3 ಜನ ಮಕ್ಕಳು ಹೋಗಿ ಅವ್ರ ಮೇಲೆ ಎಲ್ಲ ಮುತ್ಕೊಟ್ಟು ತಪ್ಕೊಂಡು ಆ ಥರ ತುಂಬ ಈಸ್ ಎ ವೆರಿ ಫ್ರೆಂಡ್ಲಿ ಫಾದರ್. ಅಂದರೆ ತುಂಬ ಫ್ರೆಂಡ್ ಥರ ಇರ್ತಾರೆ ನಮ್ಮ ಜೊತೆ. ಕೊನೆಯದಾಗಿ ಸರ್, ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಮಗಳಿಗೆ ಒಂದು ಹೊಸ ಜರ್ನಿ, ಹೊಸ ಆರಂಭ ಸ್ಟಾರ್ಟ್ ಆಗಿದೆ, ಮಗಳಿಗೆ ವಿಶ್ ಮಾಡೋದಾರೆ ನಿಮ್ಮ ಕಡೆಯಿಂದ? ಆ ದೇವರು ನಿನ್ಗೆ ಒಳ್ಳೇದು ಮಾಡಲಮ್ಮ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ರಿತನ್ ಅವರೇ, ಆಲ್ ದ ಬೆಸ್ಟ್, ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಿತನ್ ಮತ್ತು ವಿಜಯ್ ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.